ಆಗಿದೆ ಸರ್. ಆದ್ರೆ ಅಲ್ಲಿವರೆಗೂ ಕೂಡ ಕರೆಸ್ಪಾಂಡೆನ್ಸ್ ಇದೆಯಲ್ಲ, AC ಅವರು, DF ಅವರು ಜಿಲ್ಲಾಧಿಕಾರಿಗಳೇ ಸರ್, ನೀವೊಂದು ನಿರ್ದೇಶನ ಕೊಡಿ, ಆ ಸಭೆ ಆಗೋವರೆಗೂ ಕೂಡ ಅದನ್ನು ಹೋಲ್ಡ್ ಮಾಡಿ ಅಂತ. ಯಾವ ಕೋರ್ಟೆ ನಾಳೆನೆ ಕಳಿಸಿ ನಾಡಿದ್ದೇ ಕಳಿಸಿ ಅಂತ ಹೇಳ್ತಿಲ್ಲ ಸರ್. ದಯವಿಟ್ಟು ಸರ್, ಈ ಸಮಸ್ಯೆ AC ಅವರು, ತಹಸೀಲ್ದಾರ್ ಅವರು, ಫಾರೆಸ್ಟ್ ಅವರು, ಇವರು 3 ಜನ ಈಗ ಒಂದ್ 2-3 ತಿಂಗಳಿಂದ ತುಂಬಾ ಸಮಸ್ಯೆ ಕೊಡ್ತೀವಿ ಸರ್. ಒಂದ್ ಕಡೆ ರೈತರು ನೆಮ್ಮದಿ ಇರಕ್ಕಾಗಿಲ್ಲ ಅಂದ್ರೆ ಅವ್ರು ಹೆಂಗಾಗುತ್ತೆ, ನಾನೇ ಊರಾಗಿರಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ನನಗೆ ಆಗ್ತಾ ಇತ್ತು. ದಯವಿಟ್ಟು ಹಾಗಾಗಿ AC ಅವರು, ಫಾರೆಸ್ಟ್ ಅವರು, ನೀವು ಟ್ರೆಂಚ್ ಇಂದ ಆ ಕಡೆ ನೀವು ಫಾರೆಸ್ಟ್ ಇದೆ, ಅದು ಏನ್ ಬೆಳೆಸ್ತೀರ ಅಲ್ಲೇ ಬೆಳೆಸ್ಕೊಂಡ್ಬಿಡಿ, ಅಲ್ಲೇ ಬರ್ಡ್ ಮಾಡಿ ಇಕ್ಕಿದ್ದೀರಾ. ಇಲ್ಲಿ ರೈತರು ಬೆಳೆದಿರೋ ಜಾಗ ನಮ್ದು ಅಂತ ಬರ್ತೀರ, ಅದು ನಿಲ್ಲಿಸಿ ಆ ಟ್ರೆಂಚ್ ಇಂದ ಈ ಕಡೆ ಸರ್ FSO ಹತ್ರನು ಮಾತಾಡಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ ಮುಗ್ಬಿಡ್ತೀನಿ, 1 ನಿಮಿಷ ಮುಗ್ಬಿಡ್ತೀನಿ ಸರ್. ಅವರು ಕೂಡ ವರದಿ ಕೊಟ್ಟಿದ್ದಾರೆ ಏನಂತ, ಇವೆಲ್ಲ ಹಳೆ ಕಂದಾಯ ವಾಸ ಇರ್ತಕ್ಕಂಥ ಗ್ರಾಮಗಳು ಅಂತ. ಹಾಗಾಗಿ ಇದು ಒಂದು ಸ್ವಲ್ಪ DC ಒಂದು ದೊಡ್ಡ ಮನಸ್ಸು ಮಾಡಿ ಈ ಪ್ರೊಸೀಡಿಂಗ್ಸ್ ಅಂದ್ರೆ 1 ನಿಮಿಷ ನಮಗೆ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿಸ್ತೀವಿ, ನಮ್ಮ ಸಚಿವರು ಹೇಳ್ತಾ ಇದ್ದಾರೆ, ಕನ್ಸಲ್ಟೆಂಟ್ ಜೊತೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿವರೆಗೂ ಕೂಡ ನೀವು AC ಫಾರೆಸ್ಟ್ ಅವರಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ದಯವಿಟ್ಟು ನಿರ್ದೇಶನ ಕೊಡಿ. ಇಲ್ಲ ಅಂತಂದ್ರೆ ಆ ರೈತರುಗಳ ಪರಿಸ್ಥಿತಿ ಬಹಳ ಮಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಏನ್ ಮಾತಾಡ್ತೀರ, ನೀವು ಭರವಸೆ ಕೊಟ್ರೆ ಸಾಕು ಮೇಡಮ್ ನಮಗೆ. ಅಲ್ಲಲ್ಲ, ನೀವು AC ಹೇಳಿದ್ರೆ ಸಾಕು, ಫಾರೆಸ್ಟ್ ಅವ್ರು ಹೇಳಿದ್ರೆ ಸಾಕು. ಫಾರೆಸ್ಟ್ ಅವ್ರು ಯಾಕೋ ಜಾಸ್ತಿ ಅಲ್ಲಿ ನೋಡಿದ್ರೆ ಆನೆಗಳು, ಹುಲಿಗಳು ಅಲ್ಲಿ ಜಾಸ್ತಿ ಆಗಿದೆ ಮಲೆನಾಡಾಗೆ, ಅಲ್ಲಿ ಅಂತ ಓಡ್ಸಕ್ ಬಿಟ್ರು, ಇಲ್ಲಿ ಬಂದು ಜಾಸ್ತಿ ಬರಕ್ ಕೂಡಿ ಆಗಿದ್ದಾರೆ. ಅವ್ರು ಒಂಚೂರು ಏನಿಲ್ಲ, ಇಲ್ಲಿ ನಮ್ಮಲ್ಲಿ ಏನಿಲ್ಲ, ಕಾಡೇ ಇಲ್ಲ, ಚೂರು ಬರೋದು ಕಡಿಮೆ ಮಾಡಿ ಅಂತ ಹೇಳಿ. ಈಗ ನೀವು ನಮಗೆ ಈಗ ಅವರು MLA ಅವರು ಅದೊಂದು ಸಲಹೆ ಹೇಳಿದ್ದಾರೆ. ಆ ಸಲಹೆಗೆ ಯಾವ ರೀತಿಯಲ್ಲಿ ನಾವು ಒಂದು ಸಮಸ್ಯೆ ಪರಿಹಾರ ಕಂಡುಹಿಡಿಯುವುದು ಅಂತ ಹೇಳ್ಬೋದು. ಅದು ನಿಮ್ಮ ಮಟ್ಟದಲ್ಲಿ ಇಲ್ಲಂದ್ರೆ ಯಾರಿಗೆ ಮಾತಾಡಬೇಕು, ಇವ್ರ ಮಟ್ಟದಲ್ಲಿದ್ದರೆ ಇವ್ರು ಹೇಳ್ಬೋದು. ಆಯ್ತಾ? ಇನ್ನೊಂದೇನಾಗ್ತದೆ, ಈಗಾಗಲೇ ಪ್ರೊಸೀಜರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲ, ಅದನ್ನು ನಿಲ್ಲಿಸ್ಲಿಕ್ಕೆ ನಿಮಗೆ ಪವರ್ ಇದೆಯಾ? ಅಲ್ಲ, ಸೆಕ್ರೆಟರಿ ಅವರಿಗೆ ಮಾತಾಡೋಣ, ಅದೇನು ತೊಂದರೆ ಇಲ್ಲ, ನೀವು ಮಾತಾಡಿ ಅವರಿಗೆ. ಬಟ್ ಅದನ್ನು ನೀವು MLA ಅವರಿಗೆ ತಿಳಿಸಿ ಏನಂತ ಸ್ವಲ್ಪ ನಾವು ಇದರ ವಿಚಾರದಲ್ಲಿ ಒಂದು ಮೀಟಿಂಗ್. ಈಗ ನೀವು ಅವ್ರ ಮೇಲೆ ಇದೆ ಅಂತ ಹೇಳ್ತೀರಾ, AC ಅವ್ರು ಬರ್ತಾರೆ, ನಮ್ಮ ಫಾರ್ಮ್ ಹೌಸ್ ಮೇಲೆ ಇದೆಯಲ್ಲ, ನಿಮಗಾದ್ರೆ ಪರವಾಗಿಲ್ಲ DC ಅವರೇ, ನೀವು ಸರ್ಕಾರದವರು ನಿಮ್ಮನ್ನು ನೋಡ್ತಾರೆ. ಫಾರ್ಮ್ ಹೌಸ್ ಕೋರ್ಟಿಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದಕ್ಕೆ ಈ ಮಟ್ಟದಲ್ಲಿ ಆಗಿದ್ರೆ ನಾವು ಯಾವ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಸಭೆ ಕಲ್ತ್ಬಿಟ್ಟು ಒಂದು ಮಾಡೋಣ. ಇವತ್ತಲ್ಲ, ನಾನು ಲಾಸ್ಟ್ ಟೈಮು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಈ ಪ್ರಾಬ್ಲಮ್ ಇತ್ತು. ಯಾವುದು ಇದು ಆಗಲೂ ಒಂದು ಮೀಟಿಂಗ್ ಎಲ್ಲ ಮಾಡಿದಾಗ ಏನು ಅಷ್ಟು ತೊಂದರೆ ಇರಲಿಲ್ಲ. ಈಗ ತೊಂದರೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. 1.5 ವರ್ಷದ ಎಲ್ಲ ಇಲಾಖೆ ಅಮೃತ್ ಮಹಲ್ ಅರಣ್ಯ ಒಬ್ಬ ರೈತರಿಗೆ ಅಮೃತ್ ಇದು ನಮ್ಮ ಅನಿಮಲ್ ಹಸ್ಬೆಂಡ್ರಿ ಕಲೆಕ್ಟರ್ ಹೌದಾನೆ. ಈಗ ಅರಣ್ಯ ಫಾರೆಸ್ಟ್ ಮಿನಿಸ್ಟರ್ DC ಅವರು, ಅದು ರೆವಿನ್ಯೂ ಮಿನಿಸ್ಟರ್